ಶ್ರೀ 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 ಮಡಿವಾಳ ಮಾಸ್ತಿಯವರಿಗೆ ಜೈ. ಶ್ರೀ 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 ಮಡಿವಾಳ ಮಾಸ್ತಿಯವರಿಗೆ ಜೈ. ಒಂದು ಕ್ಷೇತ್ರದಲ್ಲಿ ಮಾಗಡಿ ಕ್ಷೇತ್ರದಲ್ಲಿ ಹಾಂ. ಶುಭ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಪರಮ ಪೂಜ್ಯ ಶ್ರೀ 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 ರಂಗನಾಥ ಗುರುಜಿಗಳ ಪದಾರ್ಥಗಳಲ್ಲಿ ವಿಸ್ತರಿಸುತ್ತಾ ಅವರ ಆಶೀರ್ವಾದಗಳೊಂದಿಗೆ ನಡೆಯುತ್ತಿರುವ ಈ ಶುಭ ಸಂದರ್ಭದಲ್ಲಿ ಚಿತ್ರದುರ್ಗ ಮಡಿವಾಳ ಮಠದ ಪೀಠಾಧ್ಯಕ್ಷರಾದಂತಹ ಶ್ರೀ 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 ಬಸವ ಮಾಚಿದೇವ ಮಹಾಸ್ವಾಮಿಗಳ ಕೃಪಾ ಕಟಾಕ್ಷದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಮಡಿವಾಳ ಸಮುದಾಯದ ಕೇಂದ್ರ ಬಂದು ಮಡಿವಾಳರ ಕೀರ್ತಿ ಅಂತಕ್ಕಂತಹ ನಮ್ಮ ಹೆಮ್ಮೆಯ ಪುತ್ರ ಈ ನಾಡಿನ ಮಡಿವಾಳ ಜನತೆಯ ಶ್ರೇಷ್ಠ ವ್ಯಕ್ತಿ ಅಂತ ಹೇಳ್ಬೋದು. ರಾಷ್ಟ್ರಪತಿಗಳಿಂದ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಪದ್ಮಶ್ರೀ ಪುರಸ್ಕೃತ ಹಾಸನ ರಘು ಸರ್ಗೆ ನನ್ನ ಪಾದ ಚರಣಗಳನ್ನು ನಮಸ್ಕರಿಸುತ್ತೇನೆ. ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಎಸ್ ಸಿ ಬಾಲಕೃಷ್ಣ ಅವರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ಹಾಗೂ ಮಡಿವಾಳರ ಕಳಸ ವಿಧಾನಸೌಧದಲ್ಲಿ ಇದೇ ಇದೆ, ಅದು ಮುಂದೆ ಹೋಗೋದು, ಅದು ಡಾಕ್ಟರ್ ರವಿಕುಮಾರ್ ಸರ್ ಅಂತ ಹೇಳಿದ್ದೀನಿ. ಅವರು ಕೂಡ ಹಾಗೂ ನಮ್ಮೆಲ್ಲ ಮಡಿವಾಳ ಸಮುದಾಯದ ಮುಖಂಡರುಗಳಾದಂತಹ ನಮ್ಮ ರಾಜ್ಯ ಸಂಘದ ಗೌರವ ಅಧ್ಯಕ್ಷರಾದಂತಹ ರವಿಕುಮಾರ್ ಸರ್ ಅವರಿಗೂ ಮತ್ತು ರಾಜ್ಯ ಸಂಘದ ಮಹಿಳಾ ಮುಖಂಡರಾದಂತಹ ಸುಜಾತ ಮನೆಯಲ್ಲಿ ಅವರಿಗೂ ಕೂಡ ಹಾಗೂ ಹಿಂದುಳಿದ ವರ್ಗದ ಆಯೋಗದ ಸದಸ್ಯರು ಆಗಿದ್ದಂತಹ ಜಿ ಟಿ ಗೋಪಾಲ್ ಅವರು ಕೂಡ ನಾನು ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಸಮಾಜದ ಚಿಂತಕರು ಆದಂತಹ ಪ್ರವಾಸವಾದಂತಹ ಯಡಿಯೂರು ಮೂಡುಗೆರೆಯವರಿಗೆ ನನ್ನ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ನಮ್ಮ ಚೌಡಯ್ಯವರು ಸಾಹಿತಿಗಳು ಬಹಳ ಅದ್ಭುತವಾಗಿ ಮಾತನಾಡಿದರು, ಸಮಾಜದ ಕುಂದುಕೊರತೆಗಳನ್ನು ಮಾತನಾಡಿದರು. ಅವೆಲ್ಲರೂ ಕೂಡ ಮಡಿವಾಳ ಸಮುದಾಯದ ಪರವಾಗಿ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಅಭಿವೃದ್ಧಿ ಪರವಾಗಿ ಪ್ರಿಯ ಬಂಧುಗಳೇ, ಇವತ್ತು ಎಲ್ಲರೂ ಗೊತ್ತಿರ್ತಕ್ಕಂತಹ ವಿಚಾರ ಏನಂದರೆ ಏನು ಪ್ರತಿಭಾ ಪುರಸ್ಕಾರ, ಕಾರ್ಯಕರ್ತರ ವಿತರಣೆ, ಮಡಿವಾಳ ಮಾಚಿದೇವರ ಜಯಂತಿ ಇವೆಲ್ಲವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಅಷ್ಟೇ ಇಲ್ಲ, ಪರಮ ಪೂಜ್ಯ ಬಸವ ಮಾಚಿದೇವ ಮಹಾಸ್ವಾಮಿಗಳು ಶ್ರಾವಣ ಮಾಸದಿಂದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರವಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮನಸ್ಸು ಹಾಗೂ ಮನೆಗೆ ಭೇಟಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಈಗಾಗಲೇ ಮಾಗಡಿ ತಾಲೂಕಿನ ಎಲ್ಲ ನಮ್ಮ ಸಮುದಾಯದ ಬಂಧುಗಳ ಮನೆಗೆ ಭೇಟಿ ಮಾಡಿ ಎಲ್ಲ ತಾಲೂಕುವಾರು 3 ದಿನಗಳ ಕಾಲ ನಮ್ಮ ಮಾಗಡಿ ತಾಲೂಕಿನಲ್ಲಿ ಉಳ್ಕೊಳ್ಳಲು ಭಕ್ತಾದಿಗಳಿಗೆ ಬಂಧುಗಳಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು ನಮ್ಮ ಬಸವ ಮಾಚಿದೇವ ಸ್ವಾಮೀಜಿಗಳು. ಅವರಿಗೆ ನಾನು ಪಾದಾಭಿವಂದನೆಗಳನ್ನು ನಮಸ್ಕರಿಸುತ್ತೇನೆ. ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ಈ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ಈ ಒಂದು ಮನೆ ಮಾಚಿದೇವ ಕಾರ್ಯಕ್ರಮದ ಉದ್ಘಾಟನೆಯನ್ನೇ ನಮ್ಮ ಮಾಗಡಿ ತಾಲೂಕಲ್ಲೇ ಆಗಬೇಕು ಅನ್ನೋ ಭಾವನೆ ನನ್ನಲ್ಲಿತ್ತು. ಸ್ವಾಮೀಜಿಯವರು ಕೇಳ್ಕೊಂಡಿರ್ತಾರೆ, ಓಕೆ ಕೊಟ್ಟರು. ಹಾಗಾಗಿ ನನ್ನ ಕ್ಷೇತ್ರದಲ್ಲಿ ಇಟ್ಟು ನಮ್ಮ ಎಸ್ ಸಿ ಬಾಲಕೃಷ್ಣ ಅಣ್ಣ ಅವರ ಸಹಕಾರದೊಂದಿಗೆ ಇಷ್ಟೆಲ್ಲ ಕಾರ್ಯಕ್ರಮ ಮಾಡೋದಕ್ಕೆ ನನಗೆ ತುಂಬ ಅನುಕೂಲ ಆಗ್ತದೆ. ನಾವೆಲ್ಲರೂ ಕೂಡ ಮಡಿವಾಳ ಸಮುದಾಯಕ್ಕೆ ಬಹಳ ಹಿಂದುಳಿದಿದ್ದೀವಿ. ಆರ್ಥಿಕವಾಗಿ ಹಿಂದುಳಿದಿದ್ದೀವಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದೀವಿ, ರಾಜಕೀಯವಾಗಂತೂ ಇಲ್ಲವೇ ಇಲ್ಲ. ಯಾವುದೇ ಇಲ್ಲ. ನಮ್ಮ ಕಷ್ಟ ಸುಖಗಳನ್ನು ಕೇಳೋದಕ್ಕೆ ಒಬ್ಬ MLA ಇಲ್ಲ, ಒಬ್ಬ MP ಇಲ್ಲ. ಆದರೆ ಯಾರು ನಾವು ಕೇಳೋದು? ಯಾರೂ ಇಲ್ಲ. ಹಾಗಾಗಿ ನಮ್ಮಲ್ಲಿ ಅಸಂಘಟಿತ ಸಮಾಜ ನಮಗೆ ಶಕ್ತಿ ತುಂಬಬೇಕು ಅಂತೇಳಿ ಈ ಕ್ಷೇತ್ರದ ಶಾಸಕರಾದಂತಹ ಎಸ್ ಸಿ ಬಾಲಕೃಷ್ಣ ಅವರು ಒಂದು ಕ್ಷಣ ಕಾಲ ನಾನು ಮಡಿವಾಳನಾಗಿ ಹುಟ್ಟಿದರೆ ಏನು ಮಾಡ್ತಿದ್ದೆ, ಅವರು ಮಡಿವಾಳು ಅನ್ನೋ ಭಾವನೆ ಇವತ್ತೇ ಬಂದಿದೆ. ಮಡಿವಾಳಕ್ಕೆ ಏನು ಮಾಡ್ತಾ ಇದ್ರು ಅನ್ನೋದನ್ನ ಅವರು ಮುಂದೆ ಮಾತಾಡಬೇಕು ಅಂತ ವಿನಂತಿಸ್ಕೊಳ್ತಾ, ಈ ಮುಂದಿನ ಚುನಾವಣೆಗಳಲ್ಲಿ ನಮ್ಮಲ್ಲಿ ಯಾರೋ ಆರ್ಥಿಕವಾಗಿ ಶಕ್ತಿ ಇಲ್ಲ. ಯಾಕಂದ್ರೆ
ಇಲ್ಲ. ಎಲ್ಲ ಐದು ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥ ವ್ಯಕ್ತಿತ್ವ ನಮ್ಮದು. ದಿನಕ್ಕೆ 5 ರೂಪಾಯಿ 1000 ರೂಪಾಯಿ ಅಷ್ಟೇ ಸಂಪಾದನೆ ಮಾಡ್ತಕ್ಕಂಥದ್ದು. ಹಾಗಿದ್ದಾಗ ನಾವು ರಾಜಕೀಯವಾಗಿ ಅವರಿಗೆ ಹೇಗೆ ಕೊಡಬೇಕಾಗ್ತದೆ? ಹಾಗಾಗಿ ಅವರಿಗೆ ಬೇಡಿಕೆ ಇರ್ತಕ್ಕಂಥದ್ದು ಏನಂದ್ರೆ, ನಮ್ಮ ಜಿಲ್ಲೆಯಲ್ಲಿ ಈ ನಮ್ಮ ತಾಲೂಕಿನಲ್ಲಿ ಕನಿಷ್ಠ ಒಬ್ಬರಿಗೆ ಅವರೇ ಶಕ್ತಿ ತುಂಬಿ ಅವರೇ ಸ್ಫೂರ್ತಿ ತುಂಬಿ ಕನಿಷ್ಠ ಒಬ್ಬರಿಗೆ ಜಿಲ್ಲಾ ಪಂಚಾಯಿತಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲ ಅಸಮರ್ಥತೆ ಅವರಿಗೆ ವಿನಂತಿಯನ್ನು ಮಾಡ್ತಾರೆ. ಎಲ್ಲ ತಾಲೂಕಿನಲ್ಲಿ ಬಡವರ ಶಕ್ತಿ ತುಂಬುವುದಕ್ಕೋಸ್ಕರವಾಗಿ ತಾಲೂಕಿನಲ್ಲಿ ಕನಿಷ್ಠ ಒಬ್ಬರಿಗಾದರೂ ತಾಲೂಕು ಪಂಚಾಯಿತಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮತ್ತೆ ಅವರಿಗೆ ಹೇಳ್ತಾರೆ. ಹೇಳ್ತಾ ನಾವೆಲ್ಲ ಆರ್ಥಿಕವಾಗಿ ಹಿಂದುಳಿದಿದ್ದೀವಿ. ಆಲ್ರೆಡಿ ಮಾತಾಡಿದೆ, ನಮ್ಮ ಮಾಗಡಿ ತಾಲೂಕಿನಲ್ಲಿ ಡೋರ್ವಿಗಳನ್ನ ಹಾಕಬೇಕು, ಯಾಂತ್ರೀಕೃತ ಡೋರ್ವಿಗಳನ್ನ ಹಾಕಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದೀನಿ. ಅವರು ದಯಮಾಡಿ ತಹಸೀಲ್ದಾರ್ಗೆ ಅಥವಾ ಅಧಿಕಾರಿಗಳಿಗೆ ತಿಳಿಸಿ ಈ ಒಂದು ಮಾಗಡಿ ಕ್ಷೇತ್ರದಲ್ಲಿ ಮಡಿವಾಳರು ಬದುಕು ಕಟ್ಕೊಳ್ತಕ್ಕಂತಹ ಡೋರ್ವಿಗಳನ್ನ ವ್ಯವಸ್ಥೆಯಲ್ಲಿ 2 ಎಕರೆ ಜಮೀನನ್ನು ಮಂಜೂರು ಮಾಡಿಕೊಡಬೇಕು. ನಮ್ಮ ಬಡವರ ಕಲ್ಯಾಣಕ್ಕಾಗಿ ಒಂದು ಸಮುದಾಯವನ್ನು ನಿರ್ಮಾಣ ಮಾಡಿಕೊಡ್ಬೇಕು. ಇಷ್ಟು ಪ್ರಮುಖವಾದಂಥ ಬೇಡಿಕೆಗಳನ್ನು ಅವರು ನೀಡ್ತಾ ಈ ಬರ್ತಡೆ ಬಸವಣ್ಣನಲ್ಲೇ ಪುಷ್ಪಾರ್ಚನೆ ಮಾಡ್ತಾ ನಮ್ಮ ಸ್ವಾಮೀಜಿ ಬಂದರು. ಬಸವಣ್ಣ ಎಲ್ಲಿರ್ತಾರೋ ಆ ಜೊತೆಗೆ ಮಡಿವಾಳ ಭಾಷೆಯವರು ಕೂಡ ಇರ್ತಾರೆ. ಹಾಗಾಗಿ ನಮ್ಮ ತಾಲೂಕಿಗೆ ಮಡಿವಾಳ ಭಾಷೆಯ ರಸ್ತೆ ನಾಮಕರಣ ಮಾಡಬೇಕು ಅಂತೇಳಿ ಸನ್ಮಾನ್ಯರಲ್ಲಿ ನಾನು ಮನವಿ ಮಾಡ್ತೇನೆ. ಎಲ್ಲ ಕಡೆ ಮಡಿವಾಳಕ್ಕೆ ಶಕ್ತಿ ಇಲ್ಲ ಅಂತೇಳಿ ಬೇಜಾರಾಗಿ ಮಡಿವಾಳ ಸಮುದಾಯ ಗುರುತಿಸಬೇಕು ಅಂತ ಹೇಳಿ ಕಳೆದ ರಾಜ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕ ಸ್ಥಾನಕ್ಕೆ ನಾನು ಅರ್ಜಿ ಹಾಕಿದ್ದೆ. ಕಾರಣ ನಾವು ಯಾರು ಗುರುತಿಸ್ತಾ ಇಲ್ಲ. 13,000 ಮಡಿವಾಳರು ವಾಪಸ್ ಜಿಲ್ಲೆಯಲ್ಲಿ ಈ ಒಂದು ಮಾಗಡಿ ತಾಲೂಕಿನಲ್ಲಿ 2,360 ಜನ ಮಡಿವಾಳರಿದ್ದೀವಿ. ಆ ಮಡಿವಾಳ ಶಕ್ತಿಯಿಂದ ರಾಮನ ಜಿಲ್ಲಾ ಮಟ್ಟದಲ್ಲಿ ಶಕ್ತಿಯನ್ನು ಗುರುತಿಸಬೇಕು ಅನ್ನೋ ಉದ್ದೇಶಕ್ಕೆ ಶಾಸಕ ಸ್ಥಾನಕ್ಕೆ ಅರ್ಜಿ ಹಾಕಿದೆ. ಎಸ್ ಸಿ ಬಾಲಕೃಷ್ಣ ಅಣ್ಣವರ ಅವರು ಗಮನ ತಂದು ಅವರು ವಾಪಸ್ ತರಿಸಿ ಈ ಸಮುದಾಯಕ್ಕೆ ಡೋರ್ವಿಲ್ ಬೇಕಾ ಮಾಡಿಸ್ಕೊಡೋ ಜವಾಬ್ದಾರಿ ನನಗೆ, ಸಮುದಾಯ ಭವನ ಬೇಕಾ ಮಾಡಿಸ್ಕೊಡೋ ಜವಾಬ್ದಾರಿ ನನಗೆ. ಇದರಲ್ಲಿ 2 ಸಣ್ಣ ಸಮಾಜ 1,000-2,000 ಜನ ಇದ್ದೀರಾ, ಈಗ ಏನು ಬೇಕೋ ಮುಂದಿನ ದಿನಗಳಲ್ಲಿ ನಾನಿದ್ದೀನಿ, ಭರವಸೆ ಕೊಟ್ಟಿದ್ದಕ್ಕೆ ನಾನು ವಾಪಸ್ ತಗೊಂಡು ಅಣ್ಣ ಒಬ್ಬರಾಗಿ ನಿರ್ಣಯವಾದಂತಹ ಮತವನ್ನು ಹಾಕಿದ್ದೇನೆ. ಅಷ್ಟೇ ಅಲ್ಲ, ಅಣ್ಣವರು ಶಾಸಕರಾದಲ್ಲಿ ಅವರ ಅಭಿಮಾನಿ ನಾನು, ಪಟ್ಟ ಅಭಿಮಾನಿ ನಾನು. ನಮ್ಮ ಸಮುದಾಯದ ಹೆಚ್ಚಿನ ನಿರ್ಣಯ ಮತಗಳು ಅವರಿಗೆ ಮುಡುಪಾಗಿದ್ದಾರೆ. ಪ್ರತಿ ವರ್ಷ ಗೌರಿ ಗಣೇಶ ಹಬ್ಬದಲ್ಲಿ ಅಣ್ಣ ಹೆಸರಲ್ಲಿ ಉಚಿತವಾಗಿ ಗೌರಿ ಗಣೇಶ ಮೂರ್ತಿಗಳನ್ನು ಸತತವಾಗಿ 3 ವರ್ಷದಿಂದ ಕೊಡ್ತಾ ಬಂದಿದ್ದೇನೆ. ಶಾಸಕರಾಗಿದ್ದಲ್ಲಿ ಮಾಜಿ ಶಾಸಕರಾಗಿದ್ದರೂ ಕೂಡ ವಿತರಣೆ ಮಾಡಿದ್ದಾರೆ. ನನ್ನ ಒಂದು ಹರಕೆ ಇತ್ತು, ಅಣ್ಣ ಗೆದ್ದ ನಂತರ ಅವ್ರು ಶಾಸಕರಾದ್ಮೇಲೆ ಮತ್ತೆ ಅವ್ರ ಮುಖಾಂತರ ಗಣಪತಿ ಮೂರ್ತಿಗಳನ್ನ ವಿತರಣೆ ಮಾಡಿಸಿದ್ದೀವಿ ಕಳೆದ ವರ್ಷ. ಅವರ ಅಧ್ಯಕ್ಷತೆಯಲ್ಲಿ ನಮಗೆ ಕಾರ್ಯಕ್ರಮ ಮಾಡುವಂಥ ಸೌಭಾಗ್ಯ ಇವತ್ತು ಸಿಕ್ತು. ಇಷ್ಟು ಮಾತುಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ಕಾರ್ಮಿಕರ ಕಾರ್ಡನ್ನು ವಿತರಣೆ ಮಾಡ್ತಕ್ಕಂಥದ್ದು 150 ಜನಕ್ಕೆ ಮಡಿವಾಳಕ್ಕೆ ಕಾರ್ಮಿಕರ ಕಾರ್ಡ್ ಮಾಡಿದ್ದೇವೆ. ಐರನ್ ಬಾಕ್ಸ್ಗಳು ಮತ್ತು ಹಲವಾರು ಸೌಲಭ್ಯಗಳನ್ನು ಫ್ರೀಯಾಗಿ ಉಚಿತವಾಗಿ ಸ್ಟವ್ ಗ್ಯಾಸ್ ಕೊಡುವಂಥದ್ದು ಮತ್ತು ಮಡಿವಾಳ ಅಭಿವೃದ್ಧಿ ನಿಗಮದಿಂದ ಪಡ್ತಕ್ಕಂಥ ಸವಲತ್ತುಗಳು ಇವೆಲ್ಲವೂ ಕೂಡ ಆಲ್ರೆಡಿ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಇಲ್ಲಿ ಹೆಚ್ಚಿನ ಅನುದಾನವನ್ನು ಅಣ್ಣ ಹತ್ರ ಮನವಿ ಮಾಡಿ ಕೇಳಿಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಸಿಗುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ನನ್ನೆಲ್ಲ ಮಡಿವಾಳ ಬಂಧುಗಳಿಗೆ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮದ ಶೋಭೆ ಎಂದರೆ ನಮ್ಮ ಮಡಿವಾಳ ಬಂಧುಗಳು. ಮಡಿವಾಳ ಬಂಧುಗಳಿಗಾಗಿ 2 ಜೋರಾದ ಚಪ್ಪಾಳೆಗಳನ್ನು ಮಾಡ್ತಾರೆ. ಪರಮ ಪೂಜ್ಯ ಶ್ರೀ 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 ಪರಮೇಶ್ವರ ಕ್ಷೇತ್ರದ ಆರಾಧಕರು ಧರ್ಮಾಧಿಕಾರಿಗಳಾದಂತಹ ರಂಗನಾಥ ಸ್ವಾಮಿಯವರ ಆಶೀರ್ವಾದದೊಂದಿಗೆ ಎಲ್ಲ